ನಾನು ಗುಜರಾತ್ ರಾಜ್ಯದ ಪೋರ್ಬಂದರ್ನಲ್ಲಿದ್ದೇನೆ. ಇದು ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ಊರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರ ಈ ಊರಿನಲ್ಲಿ ಸಮುದ್ರವಿದೆ. ಈ ಸಮುದ್ರದಲ್ಲಿ ತೀರದಲ್ಲಿ ಕುಳಿತು ನಾನು ಮಾತನಾಡುತ್ತಿದ್ದೇನೆ. 1930 ಜನವರಿ ಫೆಬ್ರವರಿಯಲ್ಲಿ ಒಂದು ದಿನ ಗಾಂಧೀಜಿ ಈ ಸಮುದ್ರ ತೀರಕ್ಕೆ ಆಗಮಿಸಿದ್ದರು. ಬಾಲ್ಯದ ನೆನಪುಗಳು ಮರುಕಳಿಸಿದವು. ಮನಸ್ಸು ಹರ್ಷಗೊಂಡಿತು. ಆಗಲೇ ಅವರಿಗೆ ಉಪ್ಪಿನ ಬಗ್ಗೆ ಹೊಳೆಯಿತು. ಉಪ್ಪು ಎಲ್ಲರಿಗೂ ಅಗತ್ಯವಾದ ವಸ್ತು. ಜಾತಿ, ಧರ್ಮ, ಬಡವ, ಶ್ರೀಮಂತ ಎಲ್ಲರಿಗೂ ಅದು ಬೇಕು. ಬ್ರಿಟಿಷರ ವಿರುದ್ಧ ನಡೆದ ಅಸಹಕಾರ ಚಳವಳಿಯ ಒಂದು ಪ್ರಯೋಗವಾಗಿ ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ರೂಪಿಸಿದರು. ಭಾರತದ ಎಲ್ಲ ಜನರು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡಲು ಇದು ಒಳ್ಳೆಯ ವಿಷಯ ಎಂದು ಅವರಿಗೆ ಅನಿಸಿತು. ಹೀಗೆ ಉಪ್ಪಿನ ಸತ್ಯಾಗ್ರಹ ಆರಂಭವಾಗಿದ್ದ ವಿಚಾರ ಬಂದದ್ದು ಪೋರ್ಬಂದರ್ನಲ್ಲಿ. ನಂತರ ಅವರು ಅಹಮದಾಬಾದ್ಗೆ ಹೋದರು. ಅಲ್ಲಿ ಆ ವಿಷಯ ಪ್ರಕಟಿಸಿದರು. ಮಾರ್ಚ್ 12ರಿಂದ ಏಪ್ರಿಲ್ 6ರವರೆಗೆ ಸಾಬರಮತಿ ಆಶ್ರಮದಿಂದ ದಾಂಡಿಯವರೆಗೂ ನೂರಾರು ಕಾರ್ಯಕರ್ತರೊಂದಿಗೆ ನಡೆದುಕೊಂಡು ಹೋದರು. ಸ್ವತಃ ತಾವೇ ಉಪ್ಪನ್ನು ತಯಾರಿಸಿ ಕಾನೂನು ಭಂಗ ಮಾಡಿದರು. ಇಡೀ ದೇಶಾದ್ಯಂತ ಅಲ್ಲೋಲ ಕಲ್ಲೋಲವಾಯಿತು. ಉಪ್ಪಿನ ಸತ್ಯಾಗ್ರಹವು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಪ್ರಮುಖ ಅಧ್ಯಾಯ. ಅದರ ಕತೆ ಆರಂಭವಾಗುವುದು ಪೋರ್ಬಂದರ್ನಲ್ಲಿ.